ನಮಸ್ಕಾರ. ಕರ್ನಾಟಕದಲ್ಲಿ ಅದರಲ್ಲೂ ಬ್ಯಾಂಗ್ಳೂರಲ್ಲಿ ಬಾಡಿಗೆ ಮನೆ ಹುಡ್ಕೋದಿದೆಯಲ್ಲ, ಅದೊಂದು ದೊಡ್ಡ ಟಾಸ್ಕ್. ಅಂಥವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ. ಯಾಕಂದ್ರೆ ಕರ್ನಾಟಕದ ಬಾಡಿಗೆ ಕಾನೂನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಿದೆ. ಅಬ್ಬಾ, ಎಲ್ಲರ ತಲೆಯಲ್ಲಿ ಓಡ್ತಿರೋ ಒಂದೇ ಪ್ರಶ್ನೆ, ಈ 10 ತಿಂಗಳ ಅಡ್ವಾನ್ಸ್ ಹಾವಳಿ ಏನಿದೆ ಇದು ಪರ್ಮನೆಂಟಾಗಿ ನಿಂತು ಹೋಗುತ್ತಾ? ನಿಜವಾಗ್ಲೂನಾ? ಬನ್ನಿ ಇದರ ಅಸಲಿ ಕಥೆ ಏನು ಅಂತ ಡೀಟೇಲ್ ಆಗಿ ನೋಡೋಣ. ಅಂದ್ರೆ ಈ ಹೊಸ ಕಾನೂನಿಂದ ಆಗೋ ಅತಿ ದೊಡ್ಡ ಚೇಂಜ್ ಅಂದ್ರೆ ಪರ್ಸ್ ಮೇಲಿನ ಹೊರೆ ಕಡಿಮೆ ಆಗೋದು. ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ. 15,000 ರೂಪಾಯಿ ಬಾಡಿಗೆ ಮನೆಗೆ 1.5 ಲಕ್ಷ ಅಡ್ವಾನ್ಸ್ ಕಟ್ಟೋ ಬದಲು ಜಸ್ಟ್ 30,000 ರೂಪಾಯಿ ಕೊಟ್ರೆ ಸಾಕು. ಅಬ್ಬಾ, ಯೋಚನೆ ಮಾಡಿ, ಇದು ಬಾಡಿಗೆದಾರರ ಲೈಫಲ್ಲಿ ಎಷ್ಟು ದೊಡ್ಡ ಬದಲಾವಣೆ ತರಬಹುದು ಅಂತ. ಸರಿ, ಮೊದಲು ಈ ಬದಲಾವಣೆ ಯಾಕೆ ಬೇಕಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಣ. ಏನಾಗಿತ್ತು ಸಮಸ್ಯೆ? ಕರ್ನಾಟಕದಲ್ಲಿ ಮನೆ ಬಾಡಿಗೆಗೆ ತಗೋಬೇಕು ಅಂದರೆ ಈ 10 ತಿಂಗಳ ಅಡ್ವಾನ್ಸ್ ಇದೆಯಲ್ಲ, ಅಯ್ಯೋ ದೇವ್ರೆ, ಇದು ಎಷ್ಟೋ ಜನಕ್ಕೆ ಒಂದು ರೀತಿ ದೊಡ್ಡ ತಲೆನೋವು, ದೊಡ್ಡ ಹೊರೆ ಆಗಿಬಿಡ್ತು. ಹೌದು, 10,000 ಬಾಡಿಗೆ ಮನೆಗೆ 1 ಲಕ್ಷ ಅಡ್ವಾನ್ಸ್ ಕೊಡುವ ಯುಗ ಮುಗಿತಾ ಬಂತು ಅಂತಾನೆ ಹೇಳ್ತಿದ್ದಾರೆ ಅಲ್ವಾ? ಇದು ವರ್ಷಗಳಿಂದ ಬಾಡಿಗೆದಾರರನ್ನ ಕಾಡ್ತಿದ್ದ ಒಂದು ದೊಡ್ಡ ಪ್ರಾಬ್ಲಮ್. ಅದಕ್ಕೊಂದು ಕೊನೆ ಹಾಡೋ ಟೈಮ್ ಬಂದಿದೆ. ಹಾಗಾದ್ರೆ ಈ ಪ್ರಾಬ್ಲಮ್ಗೆ ಪರಿಹಾರ ಏನು? ಅದಕ್ಕೆ ಉತ್ತರವೇ ಈ ಹೊಸ ಕರ್ನಾಟಕ ಬಾಡಿಗೆ ತಿದ್ದುಪಡಿ ಮಸೂದೆ 2025. ಸರಿ, ಹಾಗಿದ್ರೆ ಈ ಹೊಸ ಕಾನೂನಲ್ಲಿ ನಿಜವಾಣಿ ಏನೇನಿದೆ, ಏನೆಲ್ಲ ಬದಲಾಗತ್ತೆ ಅಂತ ಒಂದೊಂದಾಗಿ ನೋಡ್ಕೊಂಡು ಬರೋಣ. ಮೊಟ್ಟಮೊದಲನೇದಾಗಿ ಇದು ಪಕ್ಕ ಅಫಿಷಿಯಲ್ ನ್ಯೂಸ್. ಡಿಸೆಂಬರ್ 16, 2025ಕ್ಕೆ ಕರ್ನಾಟಕ ವಿಧಾನಸಭೆಯಲ್ಲಿ ಈ ಹೊಸ ಬಾಡಿಗೆ ತಿದ್ದುಪಡಿ ಮಸೂದೆ ಪಾಸ್ ಆಗಿದೆ. ಅಂದ್ರೆ ಇದು ಯಾವುದೋ ಗಾಸಿಪ್ ಅಲ್ಲ, ಇದು ಕಾನೂನು ಆಗೋ ದಾರಿಯಲ್ಲಿರುವ ಒಂದು ದೊಡ್ಡ ಹೆಜ್ಜೆ. ಈ ಹೊಸ ಕಾನೂನಲ್ಲಿರೋ ಅತಿ ಮುಖ್ಯವಾದ ಮೊದಲನೇ ಪಾಯಿಂಟ್ ಅಂದ್ರೆ ಸೆಕ್ಯೂರಿಟಿ ಡಿಪಾಸಿಟ್, ಅಂದ್ರೆ ನಮ್ಮ ಅಡ್ವಾನ್ಸ್. ಅದರ ಮೇಲೆ ಒಂದು ಲಿಮಿಟ್ ಹಾಕಿರೋದು. ಇನ್ನು ಮುಂದೆ ವಾಸದ ಮನೆಗಳಿಗೆ ಮ್ಯಾಕ್ಸಿಮಮ್ 2 ತಿಂಗಳ ಬಾಡಿಗೆಯನ್ನ ಅಡ್ವಾನ್ಸ್ ಆಗಿ ತಗೋಬೋದು ಅಷ್ಟೇ. ಅಬ್ಬಾ, ಇದು ಬಾಡಿಗೆದಾರರಿಗೆ ಎಂಥ ದೊಡ್ಡ ರಿಲೀಫ್ ಅಲ್ವಾ? ಇನ್ನು ಎರಡನೇ ದೊಡ್ಡ ಬದಲಾವಣೆ, ಬಾಡಿಗೆ ವಿಚಾರದಲ್ಲಿರೋ ಸಣ್ಣ ಪುಟ್ಟ ಜಗಳಗಳಿಗೆ ಇನ್ಮುಂದೆ ಜೈಲು ಶಿಕ್ಷೆ ಇಲ್ಲ. ಉದಾಹರಣೆಗೆ ಅಗ್ರಿಮೆಂಟ್ ಏನಾದರೂ ರಿಜಿಸ್ಟರ್ ಮಾಡಿಲ್ಲ ಅಂದರೆ ಮುಂಚೆ ಜೈಲಿಗೆ ಹೋಗೋ ಚಾನ್ಸ್ ಇರ್ತಿತ್ತು. ಆದರೆ ಈಗ ಹಂಗಲ್ಲ. ಅದರ ಬದಲು ಒಂದು 5,000 ರೂಪಾಯಿದಷ್ಟು ಫೈನ್ ಕಟ್ಟಿ ಮುಗಿಸ್ಬೋದು. ಮತ್ತೆ ಮೂರನೇದಾಗಿ ಡಿಜಿಟಲ್ ರಿಜಿಸ್ಟ್ರೇಷನ್. ಅಂದರೆ ಇನ್ಮುಂದೆ ಬರೀ ಬಾಯಿ ಮಾತಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದಕ್ಕೆ ವ್ಯಾಲ್ಯೂನೇ ಇರಲ್ಲ. ಪ್ರತಿಯೊಂದು ಬಾಡಿಗೆ ಒಪ್ಪಂದನೂ ಬರವಣಿಗೆ ರೂಪದಲ್ಲಿರಬೇಕು. ಅಷ್ಟೇ ಅಲ್ಲ, ಅದನ್ನ 60 ದಿನದೊಳಗೆ ಗವರ್ಮೆಂಟ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲೇಬೇಕು. ಇದರಿಂದ ಎಲ್ಲವೂ ಪಾರದರ್ಶಕವಾಗಿರುತ್ತೆ. ಓಕೆ, ಇಷ್ಟೆಲ್ಲ ಒಳ್ಳೊಳ್ಳೆ ಬದಲಾವಣೆಗಳನ್ನ ಕೇಳಿ ಖುಷಿಯಾಯಿತು. ಆದರೆ ಕಥೆಯಲ್ಲಿ ಇಲ್ಲೊಂದು ಸಣ್ಣ ಟ್ವಿಸ್ಟ್ ಇದೆ. ಏನಪ್ಪಾ ಅಂದ್ರೆ, ಈ ಹೊಸ ಕಾನೂನನ್ನ ಈಗಲೇ ಬಳಸೋಕೆ ಆಗಲ್ಲ. ನಾವೆಲ್ಲ ಈಗ ಒಂದು ಗ್ರೇ ಝೋನಲ್ಲಿದ್ದೀವಿ. ಅಂದ್ರೆ ಒಂದು ರೀತಿ ಗೊಂದಲದ ಸ್ಥಿತಿ. ಅದೇನು ಅಂತ ಹೇಳ್ತೀನಿ. ಹಾಗಾದ್ರೆ ಎಲ್ಲರ ಮನಸ್ಸಲ್ಲೂ ಬರೋ ಪ್ರಶ್ನೆ ಒಂದೇ, ಈ ಹೊಸ ಕಾನೂನು ಈಗ ಆಕ್ಟಿವ್ ಆಗಿದೆಯಾ? ಸದ್ಯಕ್ಕೆ ಜಾರಿಯಲ್ಲಿದೆಯಾ? ಇದಕ್ಕೆ ಸ್ಟ್ರೈಟ್ ಆ್ಯಂಡ್ ಕ್ಲಿಯರ್ ಆನ್ಸರ್ ಇಲ್ಲ, ಇನ್ನೂ ಇಲ್ಲ. ಯಾಕಿನ್ನೂ ಜಾರಿ ಆಗಿಲ್ಲ ಅಂತೀರಾ? ನೋಡಿ, ಡಿಸೆಂಬರ್ 16ಕ್ಕೆ ಬಿಲ್ ಅಸೆಂಬ್ಲಿಲಿ ಪಾಸ್ ಆಗಿದೆ ನಿಜ. ಆದರೆ ಅದು ಪಕ್ಕಾ ಕಾನೂನು ಆಗಬೇಕು ಅಂದರೆ ರಾಜ್ಯಪಾಲರ ಸಿಗ್ನೇಚರ್ ಆಗಬೇಕು, ಆಮೇಲೆ ಗವರ್ಮೆಂಟ್ ಗೆಜೆಟ್ನಲ್ಲಿ ನೋಟಿಫಿಕೇಶನ್ ಬರಬೇಕು. ಸೊ ಸದ್ಯಕ್ಕೆ ಇದೊಂದು ವೇಟಿಂಗ್ ರೂಮಲ್ಲಿ ಕೂತಿದೆ ಅನ್ಕೊಳ್ಳಿ. ಹೆಚ್ಚಾಗಿ ಜನವರಿ 2026 ಹೊತ್ತಿಗೆ ಇದು ಪೂರ್ತಿಯಾಗಿ ಜಾರಿಗೆ ಬರೋ ನಿರೀಕ್ಷೆ ಇದೆ. ಸೊ ಇದನ್ನೇ ಗ್ರೇ ಝೋನ್ ಅಂತ ಕರೆಯೋದು. ಕಾನೂನು 99% ಕನ್ಫರ್ಮ್ ಆಗಿದೆ. ಆದರೆ ಪೊಲೀಸ್ ಆಗಲಿ ಕೋರ್ಟ್ ಆಗಲಿ ಇದನ್ನ ಈಗಲೇ ಜಾರಿ ಮಾಡೋಕ್ಕಾಗಲ್ಲ. ಸರಿ, ಈ ಪರಿಸ್ಥಿತಿಯಲ್ಲಿ ಬಾಡಿಗೆದಾರರು ಏನ್ ಮಾಡಬೇಕು? ಈಗಲೇ ಮನೆ ಶಿಫ್ಟ್ ಮಾಡೋದಾ ಅಥವಾ ಇನ್ನೊಂದು ಸ್ವಲ್ಪ ದಿನ ಕಾಯೋದಾ? ಇದು ತುಂಬಾನೇ ಮುಖ್ಯವಾದ ಒಂದು ಆಯ್ಕೆ. ಈಗ ನಮ್ಮ ಮುಂದಿರೋ ಆಯ್ಕೆಗಳನ್ನು ಹೋಲಿಸಿ ನೋಡೋಣ. ಒಂದು ಕಡೆ ಈಗಲೇ ಮನೆ ಶಿಫ್ಟ್ ಮಾಡಿದ್ರೆ ಹಳೆ ಸಿಸ್ಟಮ್ ಪ್ರಕಾರ 5-10 ತಿಂಗಳ ಅಡ್ವಾನ್ಸ್ ಕೊಡಬೇಕಾಗುತ್ತೆ. ಆದರೆ ಬಾಡಿಗೆ ಸ್ವಲ್ಪ ಕಡಿಮೆ ಇರಬಹುದು. ಹೊಸ ಕಾನೂನಿನ ಯಾವ ಪ್ರೊಟೆಕ್ಷನೂ ಸಿಗಲ್ಲ. ಇನ್ನೊಂದು ಕಡೆ ಕಾನೂನು ಜಾರಿಯಾದ ನಂತರ ಶಿಫ್ಟ್ ಆದರೆ ಅಡ್ವಾನ್ಸ್ 2 ತಿಂಗಳು, ಜೊತೆಗೆ ಗೌರ್ಮೆಂಟ್ ಪೋರ್ಟಲ್ ಇರೋದ್ರಿಂದ ಪೂರ್ತಿ ಲೀಗಲ್ ಸೇಫ್ಟಿ ಇರುತ್ತೆ. ಆದರೆ ಬಾಡಿಗೆ ಒಂದು 5-10% ಜಾಸ್ತಿ ಆಗೋ ಸಾಧ್ಯತೆ ಇದೆ. ಮತ್ತೆ ಓನರ್ಗಳು ಪ್ಯಾನ್, ಆಧಾರ್ ಅಂತ ಡಾಕ್ಯುಮೆಂಟ್ಸ್ ಎಲ್ಲ ಸ್ಟ್ರಿಕ್ಟಾಗಿ ಚೆಕ್ ಮಾಡ್ಬೋದು. ಬನ್ನಿ ಈಗ ಒಂದೊಂದು ಪರಿಸ್ಥಿತಿಗೆ ತಕ್ಕ ಹಾಗೆ ಏನ್ ಮಾಡಬಹುದು ಅನ್ನೋದನ್ನ ನೋಡೋಣ. ಈಗ ಸದ್ಯಕ್ಕೆ ಅಂದರೆ ಮುಂದಿನ ವಾರವೇ ಮನೆ ಬದಲಾಯಿಸಲೇಬೇಕು ಅನ್ನೋ ಪರಿಸ್ಥಿತಿಯಲ್ಲಿದ್ದರೆ ಆದಷ್ಟು 1 ತಿಂಗಳು ಪೋಸ್ಟ್ಪೋನ್ ಮಾಡೋಕ್ಕೆ ಟ್ರೈ ಮಾಡಿ. ಆಗಲೇ ಎಲ್ಲ ಶಿಫ್ಟ್ ಮಾಡಲೇಬೇಕು ಅಂದರೆ ಓನರ್ ಜೊತೆ ಕೂತು ಮಾತಾಡಿ, ನೋಡಿ ಹೀಗೆ ಹೊಸ ಬಿಲ್ ಪಾಸ್ ಆಗಿದೆ, ಹಾಗಾಗಿ 10 ತಿಂಗಳು ಬೇಡ, ಸ್ವಲ್ಪ ಕಡಿಮೆ ಮಾಡಿ ಅಂತ ಚರ್ಚೆ ಮಾಡಿ ಇದನ್ನೊಂದು ನೆಗೋಸಿಯೇಷನ್ ಪಾಯಿಂಟಾಗಿ ಬಳಸ್ಬೋದು. ಈಗ ಆಲ್ರೆಡಿ ಬಾಡಿಗೆ ಮನೆಯಲ್ಲಿರೋರ ಕಥೆ ಏನು?
ಮೊದಲನೇದಾಗಿ ತಕ್ಷಣಕ್ಕೆ ಹೋಗಿ ಓನರ್ ಜೊತೆ ಜಗಳ ಮಾಡಬೇಡಿ. ಯಾಕಂದ್ರೆ ಈ ಕಾನೂನು ಮುಂದೆ ಆಗೋ ಹೊಸ ಅಗ್ರಿಮೆಂಟ್ಗಳಿಗೆ ಮಾತ್ರ ಅಪ್ಲೈ ಆಗೋದು. ನಿಮ್ಮ 11 ತಿಂಗಳ ಅಗ್ರಿಮೆಂಟ್ ಮುಗಿದು ರಿನ್ಯೂವಲ್ ಮಾಡೋ ಟೈಮ್ ಬಂದಾಗ ಆಗ ಕೇಳಿ. ನೋಡಿ, ಹೊಸ ರೂಲ್ಸ್ ಪ್ರಕಾರ 2 ತಿಂಗಳ ಅಡ್ವಾನ್ಸ್ ಇಟ್ಕೊಂಡು ಹೊಸ ಅಗ್ರಿಮೆಂಟ್ ಮಾಡಿ ಬಾಕಿ ದುಡ್ಡನ್ನ ವಾಪಸ್ ಕೊಡಿ ಅಂತ ಕೇಳ್ಬೋದು. ಹಾಗೆಯೇ ಮನೆ ಮಾಲೀಕರಿಗೂ ಒಂದೆರಡು ಮಾತು ಹೇಳಲೇಬೇಕು. ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ಈ ಹೊಸ ಕಾನೂನಿಂದ ನಿಮಗೂ ಅನುಕೂಲಗಳಿವೆ. ಹೇಗೆ ಅಂದರೆ, ಹೊಸದಾಗಿ ರೆಂಟ್ ಕೋರ್ಟ್ಗಳು ಬರ್ತವೆ. ಅದರ ಮೂಲಕ ಪ್ರಾಬ್ಲಮ್ ಮಾಡೋ ಬಾಡಿಗೆದಾರರನ್ನು ಕೇವಲ 60 ದಿನದಲ್ಲಿ ಲೀಗಲ್ ಆಗಿ ಮನೆ ಖಾಲಿ ಮಾಡಿಸ್ಬೋದು. ಇಲ್ಲಿ ದೊಡ್ಡ ಮೊತ್ತದ ಅಡ್ವಾನ್ಸ್ ಸಿಗದೇ ಇರ್ಬೋದು, ಆದರೆ ಅದರ ಬದಲು ಲೀಗಲ್ ಪ್ರೋಸೆಸ್ ಸ್ಪೀಡ್ ಆಗುತ್ತೆ ಮತ್ತು ಎಫಿಷಿಯೆಂಟ್ ಆಗುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ಇದರ ಸಾರಾಂಶ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ನಾವು ಹೆಚ್ಚು ಅಡ್ವಾನ್ಸ್ ಕಡಿಮೆ ಸೇಫ್ಟಿ ಅನ್ನೋ ಹಳೆ ಸಿಸ್ಟಮ್ನಿಂದ ಕಡಿಮೆ ಅಡ್ವಾನ್ಸ್ ಹೆಚ್ಚು ಸೇಫ್ಟಿ ಅನ್ನೋ ಒಂದು ಹೊಸ ಸಿಸ್ಟಮ್ಗೆ ಶಿಫ್ಟ್ ಆಗ್ತಾ ಇದೀವಿ. ಇದೊಂದು ದೊಡ್ಡ ಬದಲಾವಣೆ. ಕೊನೆಯದಾಗಿ ಒಂದು ಪ್ರಶ್ನೆ. ಕಡಿಮೆ ಅಡ್ವಾನ್ಸ್ ಕೊಟ್ಟು ಅದಕ್ಕೆ ಬದಲಾಗಿ ಪ್ರತಿ ತಿಂಗಳು ಬಾಡಿಗೆ ಸ್ವಲ್ಪ ಜಾಸ್ತಿ ಕೊಡೋದು, ಇದೊಂದು ನ್ಯಾಯವಾದ ವ್ಯವಹಾರ ಅಂತ ಅನಿಸ್ತಾ? ಇದೊಂದು ಯೋಚಿಸಬೇಕಾದ ವಿಷಯ.